ಹಾಯ್ ಚಿನ್ನು ಮುದ್ದು ಬಂಗಾರಿಗಳ, ನಾನು ನಿಮ್ಮೆಲ್ಲರ ಪ್ರೀತಿಯ ವಿನು ಮಾಮ. ನಿಮಗೋಸ್ಕರ ಒಂದು ಕಥೆನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಆ ಕಥೆನ ಕೇಳಿ ಮಜಾ ಮಾಡಿ, ಎಂಜಾಯ್ ಮಾಡಿ. ಹಾಯ್ ವಿನು ಮಾಮ. ಹಾಯ್ ಚಿನ್ನು. ಇವತ್ತು ಯಾವ ಕತೆ ಹೇಳ್ತೀಯ ನಮ್ಗೆ? ಇವತ್ತು ನಿಮ್ಮ ಪ್ರೀತಿಯ ವಿನು ಮಾಮ ನಿಮ್ಗೆ ಕಾಗೆಯ ಬುದ್ಧಿವಂತಿಕೆಯ ಕಥೆನ ಹೇಳ್ತೀನಿ. ಒಂದು ಊರಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಆ ಮರದ ಮೇಲೆ ಒಂದು ಕಾಗೆ ವಾಸ ಮಾಡ್ತಾ ಇರುತ್ತೆ. ಆ ಮರದ ಬುಡದಲ್ಲಿ ಒಂದು ದೊಡ್ಡ ಹುತ್ತ ಇರುತ್ತೆ. ಆ ಹುತ್ತದಲ್ಲಿ ಒಂದು ದೊಡ್ಡ ದುಷ್ಟ ಹಾವು ವಾಸ ಮಾಡ್ತಾ ಇರುತ್ತೆ. ದುಷ್ಟ ಹಾವು ಅಂದ್ರೆ ಕೆಟ್ಟ ಹಾವು, ಬ್ಯಾಡ್ ಸ್ನೇಕ್. ಸೊ ಈ ಕಾಗೆ ಇತ್ತಲ್ಲ ಮರದಲ್ಲಿ, ಆ ಕಾಗೆ ಏನ್ ಮಾಡ್ತಾ ಇರುತ್ತೆ, ಮರಿ ಮಾಡೋದಕ್ಕೆ ಅಂತ ಪ್ರತಿದಿನ ಮೊಟ್ಟೆ ಇಡ್ತಾ ಇರುತ್ತೆ. ಆ ಮೊಟ್ಟೆ ಇಟ್ಬಿಟ್ಟು ತಾನೇನಾದ್ರೂ ಆಹಾರ ತಿನ್ಬೇಕಲ್ವಾ, ಆ ಆಹಾರ ತಿನ್ನೋದಕ್ಕೆ ಅಂತ ಅನ್ಬಿಟ್ಟು ಆ ಕಾಗೆ ಏನ್ ಮಾಡ್ತಿತ್ತು, ಹಾರ್ಕೊಂಡು ಹೋಗಿ ಎಲ್ಲಾದ್ರೂ ಆಹಾರನ ಹುಡ್ಕೊಂಡು ತಿನ್ಕೊಂಡು ಮತ್ತೆ ತನ್ನ ಗೂಡಿಗೆ ವಾಪಸ್ ಬಂದು ನೋಡ್ತಾ ಇತ್ತು. ಆ ಗೂಡಲ್ಲಿ ನೋಡಿದ್ರೆ ಮೊಟ್ಟೆನೇ ಇರ್ತಾ ಇರ್ಲಿಲ್ಲ. ಆ ಮೊಟ್ಟೆ ಏನಾಗ್ತಾ ಇದೆ ಅಂತ ಕಾಗೆಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಚಿಂತೆ ಮಾಡ್ಕೊಂಡು ಹಾಗೆ ಕೊರಗ್ತಾ ಇರುತ್ತೆ. ಈ ರೀತಿ ಚಿಂತೆ ಮಾಡ್ಕೊಂಡು ಪ್ರತಿ ಸಲ ಏನಾಗ್ತಾ ಇರುತ್ತೆ, ಆ ಮೊಟ್ಟೆ ಕಾಣೆ ಆಗ್ತಾ ಇರುತ್ತೆ. ಈ ಕಾಗೆ ಏನ್ ಮಾಡುತ್ತೆ, ಒಂದು ದಿನ ತನ್ನ ಮೊಟ್ಟೆ ಎಲ್ಲ ಕಾಣೆ ಆಗುತ್ತಲ್ಲ, ಅದಕ್ಕೆ ಕಾರಣ ಏನು ಅಂತ ಹುಡುಕ್ಬೇಕು, ಅದನ್ನ ಕಂಡಿಡ್ಕೊಬೇಕು ಅಂತನ್ಬಿಟ್ಟು ಏನ್ ಮಾಡುತ್ತೆ, ಯಾವಾಗ್ಲೂ ಹೋಗೋ ತರ ಮೊಟ್ಟೆ ಎಲ್ಲ ಇಟ್ಬಿಟ್ಟು ಆಹಾರ ಹುಡುಕೋದಕ್ಕೆ ಅಂತ ಹಾಗೆ ಹಾರ್ಕೊಂಡು ಹೋಗುತ್ತೆ. ಹೋಗಿ ತಕ್ಷಣ ವಾಪಸ್ ಬಂದ್ಬಿಡುತ್ತೆ. ಏನಾಗುತ್ತೆ ಅಂತ ನೋಡ್ಬೇಕಿತ್ತಲ್ಲ, ಅದಕ್ಕೋಸ್ಕರ ವಾಪಸ್ ಬಂದ್ಬಿಟ್ಟು ನೋಡುತ್ತೆ. ಈ ಹಾವು ಟಕ 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 ಅಂತ ಹತ್ಕೊಂಡು ಹೋಗ್ಬಿಟ್ಟು ಆ ಮೊಟ್ಟೆನೆಲ್ಲ ಗಬ ಗಬ ಅಂತ ತಿನ್ಬಿಟ್ಟು ಟಕ 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 ಅಂತ ಇಳ್ಕೊಂಡ್ ಬಂದು ಹುತ್ತದೊಳಗಡೆ ಸೇರ್ಕೊಂಡ್ಬಿಡ್ತಾ ಇರುತ್ತೆ. ಇದನ್ನ ನೋಡ್ದ ಕಾಗೆಗೆ ಏನಾಗುತ್ತೆ, ಶಾಕ್ ಆಗ್ಬಿಡುತ್ತೆ. ಅಯ್ಯೋ, ದುಷ್ಟ ಹಾವು ನನ್ನ ಮೊಟ್ಟೆನೆಲ್ಲ ತಿನ್ಕೊಂತಾ ಇದೆ, ಈ ವಿಷಯ ನನಗ್ ಗೊತ್ತೇ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಈ ಹಾವಿಗೆ ಒಂದು ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡುತ್ತೆ. ನಿರ್ಧಾರ ಮಾಡ್ಕೊಂಡು ಯಾರ ಹತ್ರ ಇದಕ್ಕೆ ಸಲ್ಯೂಷನ್ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ತನ್ನ ಗೆಳೆಯ ಬುದ್ಧಿವಂತ ನರಿಯ ನೆನಪಾಗತ್ತೆ. ಆಗ ಆ ಕಾಗೆ ಏನ್ ಮಾಡುತ್ತೆ, ತನ್ನ ಗೆಳೆಯ ಬುದ್ಧಿವಂತ ನರಿ ಹತ್ರ ಹೋಗ್ಬಿಟ್ಟು ನಡೆದಿರ್ತಕ್ಕಂತಹ ವಿಷಯನೆಲ್ಲ ಹೇಳ್ಕೊಂಡು ಒಂದೇ ಸಮಯ ಅಂತ ಅಳೋದಕ್ ಸ್ಟಾರ್ಟ್ ಮಾಡುತ್ತೆ. ಕಾಗಕ್ಕ ನೀನೇನು ಅಳ್ಬೇಡ, ಬೇಜಾರ್ ಮಾಡ್ಕೊಂಬೇಡ, ಸಮಾಧಾನ ಮಾಡ್ಕೋ, ಆಗಿದ್ದೆಲ್ಲ ಆಗೋಯ್ತು. ಇನ್ ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನಾವು ಒಂದು ಉಪಾಯ ಮಾಡೋಣ. ನಾನ್ ನಿನ್ಗೆ ಒಂದು ಒಳ್ಳೆ ಉಪಾಯ ಕೊಡ್ತೀನಿ. ಆ ಉಪಾಯದ ಪ್ರಕಾರ ನೀನ್ ಮಾಡ್ದೆ ಅಂತಂದ್ರೆ ಆ ದುಷ್ಟ ಹಾವಿಗೆ ಬುದ್ಧಿ ಕಲಿಸ್ದಂಗೆ ಆಗತ್ತೆ. ಈ ಸಮಸ್ಯೆ ಇನ್ ಮುಂದೆ ನಿನಗೆ ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹತ್ರ ಕರೆದ್ಬಿಟ್ಟು ಕಿವಿನಲ್ಲಿ ಆ ಉಪಾಯನ ಗುಸು 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 ಅಂತ ಹೇಳುತ್ತೆ. ಈ ಉಪಾಯನ ಕೇಳಿದಂತಹ ಕಾಗಕ್ಕನಿಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ನರಿ ಅಣ್ಣ, ಎಂತ ಒಳ್ಳೆ ಉಪಾಯ ಕೊಟ್ಟಿದ್ದೀಯಾ, ಹೀಗೆ ಮಾಡ್ತೀನಿ ನಾನು, ಆ ದುಷ್ಟ ಹಾವಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಗೇ ಹಾರ್ಕೊಂಡು ಖುಷಿಯಾಗಿ ಅರಮನೆ ಹತ್ರ ಬರುತ್ತೆ. ಆ ಅರಮನೆಯಲ್ಲಿ ಮಹಾರಾಣಿ ಏನ್ ಮಾಡ್ತಾರೆ, ಸ್ನಾನ ಮಾಡೋದಕ್ಕೆ ಅಂತ ಒಂದು ಕೊಳದ ಹತ್ರ ಬರ್ತಾರೆ. ಬಂದು ತಮ್ಮ ಬಟ್ಟೆ, ಒಡವೆ, ವಸ್ತ್ರ ಇದನ್ನೆಲ್ಲಾನು ತೆಗೆದು ಒಂದ್ ಕಡೆ ಇಟ್ಬಿಟ್ಟು ಆ ಕೊಳದಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸ್ನಾನ ಮಾಡ್ಕೊಂಡು ಇನ್ನೇನ್ ಹೊರಗಡೆ ಬರ್ಬೇಕು, ಆಗ ಈ ಕಾಗೆ ಏನ್ ಮಾಡುತ್ತೆ, ಆ ಚಿನ್ನದ ಸರ ಒಂದನ್ನ ಟಡಕ್ ಅಂತ ಎತ್ಕೊಂಡು ಸೈ ಅಂತ ಹಾರೋಗ್ಬಿಡುತ್ತೆ. ಇದನ್ನ ನೋಡ್ದಂತಹ ರಾಣಿಗೆ ಏನಾಗುತ್ತೆ, ತುಂಬಾ ಕೋಪ ಬರುತ್ತೆ. ಈ ಕಾಗೆ ಬಂದು ನನ್ ಚಿನ್ನದ ಸರನ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ಹಾಗೆ ಚಕ ಚಕ ಅಂತ ಬಟ್ಟೆನೆಲ್ಲ ಹಾಕೊಂಡು ರಾಣಿ ಏನ್ ಮಾಡ್ತಾರೆ, ಅಲ್ಲಿಂದ ಟಕ 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 ಅಂತ ರಾಜನ ಹತ್ರ ಬರ್ತಾರೆ. ಬಂದ್ಬಿಟ್ಟು ಮಹಾರಾಜ, ಒಂದು ಕಾಗೆ ಬಂದು ನಾನು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಒಂದು ಚಿನ್ನದ ಸರನ ಎತ್ಕೊಂಡು ಹಾಗೇ ಹಾರೋಗ್ಬಿಡ್ತು. ಆ ಚಿನ್ನದ ಸರ ನನಗೆ ತುಂಬಾ ಇಷ್ಟವಾಗಿರೋದು, ಹೇಗಾದ್ರೂ ಮಾಡಿ ನೀವು ಅದು ಚಿನ್ನದ ಸರನ ನನಗೆ ವಾಪಸ್ ತಂದ್ಕೊಡ್ಲೇಬೇಕು, ಪ್ಲೀಸ್ ಅಂತ ಕೇಳ್ಕೊಂತಾರೆ. ಆಗ ಮಹಾರಾಜ ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂತ ಸೈನಿಕರನ್ನ, ಯಾರಲ್ಲಿ ಬೇಗ ಬನ್ನಿ,
ಮಹಾರಾಣಿಯವರ ಚಿನ್ನದ ಸರನ ಕಾಗೆ ಎತ್ಕೊಂಡು ಹಾರೋಗ್ಬಿಟ್ಟಿದೆ. ಅದನ್ನ ಹೇಗಾದ್ರೂ ಮಾಡಿ ಹಿಂಬಾಲಿಸ್ಕೊಂಡು ಹೋಗಿ ಆ ಚಿನ್ನದ ಸರನ ಯಾರು ತಂದು ಕೊಡ್ತಾರೋ ಅವ್ರಿಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಈ ಸೈನಿಕರು ಏನ್ ಮಾಡ್ತಾರೆ, ಆ ಕಾಗೆನ ಹಾಗೇ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆ ಕಾಗೆ ಹಾಗೆ ಹಾರ್ಕೊಂಡು ತನ್ನ ಮರದ ಗೂಡ್ ಹತ್ರ ಬರುತ್ತೆ. ಬಂದು ಅದ್ರ ಕೆಳಗಡೆ ಇರ್ತಕ್ಕಂತ ಹುತ್ತದಲ್ಲಿ ಆ ಚಿನ್ನದ ಸರನ ಹಾಕ್ಬಿಡುತ್ತೆ. ಅದನ್ನ ಹಿಂಬಾಲಿಸ್ಕೊಂಡೇ ಬಂದಂತಹ ಸೈನಿಕರು ಏನ್ ಮಾಡ್ತಾರೆ, ಇದನ್ನ ನೋಡ್ತಾರೆ. ಅಯ್ಯಯ್ಯೋ, ಈ ಕಾಗೆ ಆ ಚಿನ್ನದ ಸರನ ಹುತ್ತದೊಳಗಡೆ ಹಾಕ್ಬಿಟ್ಟಿದೆಯಲ್ಲ, ಈಗ ಏನಾದ್ರೂ ಮಾಡಿ ನಾವು ಅದನ್ನ ಹೊರಗಡೆ ತೆಗಿಬೇಕು ಅಂತನ್ಬಿಟ್ಟು ಏನ್ ಮಾಡ್ತಾರೆ, ಈ ಹುತ್ತನ ಒಡೆದು ಅದ್ರಲ್ಲಿ ಇರ್ತಕ್ಕಂತಹ ಚಿನ್ನದ ಸರನ ಎತ್ಕೊಂಡೋಗಿ ನಾವು ರಾಜನ್ಗೆ ಕೊಡ್ಬೇಕು, ಆಗ ನಮ್ಗೆ ಬಹುಮಾನ ಸಿಗುತ್ತೆ, ಇಲ್ಲ ಅಂದ್ರೆ ನಮ್ಮ ತಲೆ ಕತ್ತರಿಸ್ಬಿಡ್ತಾರೆ ಅಂತ ಹೆದರ್ಕೊಂಡು ಅವ್ರೇನ್ ಮಾಡ್ತಾರೆ, ಆ ಹುತ್ತನೆಲ್ಲ ಹೊಡೆದಾಕ್ತಾ ಇದ್ದಂಗೆನೆ ಅದ್ರೊಳಗಡೆ ಹಾವಿರುತ್ತಲ್ಲ ಅಂತ ಅನ್ಕೊಂಡು ಆಚೆ ಬರುತ್ತೆ. ಆಚೆ ಬಂದ ತಕ್ಷಣ ಈ ಸೈನಿಕರೆಲ್ಲ ಏನ್ ಮಾಡ್ತಾರೆ, ಅದು ಕಚ್ಬಿಡುತ್ತೆ ಅಂತ ಅನ್ಬಿಟ್ಟು ದಬ 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 ಅಂತ ಹೊಡೆದಾಕ್ಬಿಡ್ತಾರೆ. ಅದನ್ನ ಹೊಡೆದಾಗ ಆ ಹೊಡೆತನ ತಾಳೋದಕ್ಕಾಗ್ದೇನೆ ಆ ಹಾವೇನಾಗುತ್ತೆ, ಸತ್ತೋಗ್ಬಿಡುತ್ತೆ. ಸೋತೋದಾಗ ಈ ಸೈನಿಕರು ಏನ್ ಮಾಡ್ತಾರೆ, ಆ ಚಿನ್ನದ ಸರನೆಲ್ಲ ಎತ್ಕೊಂಡು ರಾಜನ ಹತ್ರ ತಗೊಂಡೋಗಿ ಕೊಡ್ತಾರೆ. ಈಗ ಕಾಗೆ ಅಕ್ಕನ್ಗೆ ಏನಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ಅದನ್ನ ನೋಡ್ಬಿಟ್ಟು, ನೋಡ್ದ, ಇಷ್ಟು ದಿವಸ ನಾನು ಇಲ್ದೆ ಇದ್ದಂತಹ ಸಮಯದಲ್ಲಿ ಬಂದು ನನ್ನ ಮೊಟ್ಟೆನೆಲ್ಲ ತಿಂದು ಹೋಗ್ತಾ ಇದ್ದೆ ಅಲ್ವಾ, ಈಗ ನಿನ್ನ ಕೆಟ್ಟ ಬುದ್ಧಿಗೆ ಸರಿಯಾದ ಶಿಕ್ಷೆ ಆಗಿದೆ. ನರಿಯಣ್ಣ ಕೊಟ್ಟಂತಹ ಉಪಾಯ ಸೂಪರ್ ಸಕ್ಸಸ್ ಆಗಿದೆ ಅಂತ ಖುಷಿ ಆಗ್ಬಿಟ್ಟು ನರಿಯಣ್ಣನ್ಗೆ ಮನ್ಸಲ್ಲೇನೆ ಥ್ಯಾಂಕ್ಸ್ ಹೇಳ್ಕೊಂಡು ಹಾಗೆ ಏನ್ ಮಾಡುತ್ತೆ, ಖುಷಿಯಾಗಿ ಮತ್ತೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಸೊ ಇದ್ರಿಂದ ನಿಮ್ಗೆಲ್ಲ ಏನ್ ಗೊತ್ತಾಗುತ್ತೆ, ನಾವು ಕೆಟ್ಟ ಕೆಲಸನ ಮಾಡಿದ್ವಿ ಅಂತಂದ್ರೆ ನಮ್ಗೆ ಕೆಟ್ಟದ್ದೇ ನಡೆಯುತ್ತೆ. ಕೆಟ್ಟ ಕೆಲಸನ ಮಾಡಬಾರ್ದು, ಯಾವಾಗ್ಲೂ ಒಳ್ಳೆ ಕೆಲಸನ ಮಾಡ್ಬೇಕು ಅನ್ನೋದನ್ನ ಇದರಿಂದ ತಿಳ್ಕೊಬಹುದು. ಈ ಕತೆ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ಕೇಳಿ ಎಂಜಾಯ್ ಮಾಡಿ. ನಿಮ್ಮ ವಿನು ಮಾಮ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.